ಪಾನಮುಕ್ತ ಸದಸ್ಯರು ನಿರಂತರವಾಗಿ ಕ್ಷೇತ್ರದ ಸಂಪರ್ಕದಲ್ಲಿರೆ. ಧರ್ಮಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತೋಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನ ಮತ್ತು ಅವರ ದಿವ್ಯ ಆಶೀರ್ವಾದದೊಂದಿಗೆ ಇಡೀ ರಾಜ್ಯದಾದ್ಯಂತ ನಡೀತಾ ಇರುವ ಮಧ್ಯವರ್ಜನ ಶಿಬಿರಗಳಲ್ಲಿ ಪಾಲ್ಗೊಂಡು ದುಶ್ಚಟಗಳನ್ನು ತ್ಯಜಿಸಿದ ಪಾನಮುಕ್ತ ಸದಸ್ಯರು ನಮ್ಮ ಶ್ರೀ ಕ್ಷೇತ್ರದ ಜೊತೆ ಮತ್ತು ನಮ್ಮ ಸಿಬ್ಬಂದಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು ಅಂತ ಕಲಬುರಗಿ ಪ್ರಾದೇಶಿಕ ವಿಭಾಗದ ಜನಜಾಗೃತಿ ವೇದಿಕೆಯ ಶ್ರೀ ಮಲ್ಲೇಶಪ್ಪ ಅವರು ಕಿವಿ ಮಾತು ಹೇಳಿದರು. ವಿಜಯಪುರ ತಾಲೂಕಿನ ತೊರವಿ ಗ್ರಾಮದ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ದಿನಾಂಕ 8/2/2026ರಂದು ಆಯೋಜಿಸಲಾಗಿದ್ದ ಪಾನಮುಕ್ತ ಸದಸ್ಯರ ನವಜೀವನೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆಯ ಶ್ರೀ ಕ್ಷೇತ್ರದ ಯೋಜನಾಧಿಕಾರಿ ಸತೀಶ್ ಸೇರಿದಂತೆ ಹಲವಾರು ಪ್ರಮುಖರು ಮಾತನಾಡಿದರು. ಬಬಲೇಶ್ವರ ತಾಲೂಕಿನ ನವಜೀವನ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ವಿನಾಯಕ್ ಸ್ವಾಗತಿಸಿ ನಿರೂಪಿಸಿದರು. ಸಂದರ್ಭದಲ್ಲಿ ನವಜೀವನ ಸಮಿತಿಯ ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ವರದಿ ಸುರೇಶ್ ಜಾಮಗೌಡ, ವಿಜಯಪುರ. ಶಿಬಿರದಲ್ಲಿ ನಾವು ಕಡಿಮೆ ಆಗಿದ್ದೀವಿ. ನಾವೇನ್ ಮಾಡ್ತಿದ್ದು ಅದನ್ನು ಅಕೌಂಟಲ್ಲಿ ಇಟ್ಟು ಇಲ್ಲಿಂದ ನಮ್ಮನ್ನು ಕರ್ಸ್ತಾ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕೃಪಾಶನ ಬಿಡುತ್ತಾ ಇದನ್ನ ವಿಶೇಷವಾಗಿ ನಮ್ಮ ಕಲಬುರಗಿ ಪ್ರಾದೇಶಿಕ ವಿಭಾಗದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನಲ್ಲಿ ನಡೆತಕ್ಕಂಥ 2013ನೇ ವರ್ಷದ ಶಿಬಿರದಲ್ಲಿ ಸೇರಿ ಕುಡಿತವನ್ನು ಬಿಟ್ಟಿರ್ತಕ್ಕಂಥ ನನ್ನ ಪಾನಮುಕ್ತ ಬಂಧುಗಳ ಪಾನಮುಕ್ತ ನವಜೀವನ ಸಮಿತಿ ಸದಸ್ಯರ ನವಜೀವನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ನನ್ನೆಲ್ಲ ವೇದಿಕೆ ಮೇಲಿರುವ ಗಣ್ಯರಿಗೆ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಮುಂದುಗಡೆ ಇರತಕ್ಕಂಥ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನನ್ನ ಪಾನಮುಕ್ತ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸಿ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಆ ಬಂಧುಗಳೇ ವಿಶೇಷವಾಗಿ ನಮ್ಮ ನವಜೀವನೋತ್ಸವ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕುಡಿತವನ್ನು ಬಿಡ್ತಕ್ಕಂಥ ಪಾನಮುಕ್ತ ಬಂಧುಗಳು ಖುಷಿಯಾಗಿ ನಾವು ಕಾರ್ಯಕ್ರಮವನ್ನ ನಮ್ಮ ಜೀವನದಲ್ಲಿ ಕುಡಿತ ಬಿಟ್ಟು ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಿಕ್ಕೆ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಳ್ತೇವೆ. ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಸುಮಾರು ಶಿಬಿರವನ್ನು ಮಾಡಿ 3 ತಿಂಗಳಾದ್ಮೇಲೆ ಅಂದ್ರೆ 100 ದಿನ ಆದ್ಮೇಲೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ, ಹಾಗಾಗಿ ಅಲ್ಲಿ ಶತದಿನೋತ್ಸವ ಅಂತ ನಾವು ಆಚರಣೆ ಮಾಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು 100 ದಿನ ಆದ್ಮೇಲೆ ನಾವು ನವಜೀವನೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸುಮಾರು ನಮ್ಮಲ್ಲಿ ಬಹಳಷ್ಟು ಜನ ನವಜೀವನ ಸಮಿತಿ ಸದಸ್ಯರಿದ್ದಾರೆ. ನಮ್ಮ ಬಬಲೇಶ್ವರ ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ನಮ್ಮ ವಿಜಯಪುರದಲ್ಲಿ ಆಗಿರ್ಬೋದು ಬಹಳಷ್ಟು ಜನ ನಮ್ಮ ನವಜೀವನ ಸಮಿತಿ ಸದಸ್ಯರಿದ್ದಾರೆ. ಆದ್ರೆ ಕಾರಣಾಂತರಗಳಿಂದ ಅವರು ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೇಳಿದಾಗ ಕೆಲವೊಬ್ರು ಊರು ಬಿಟ್ಟು ದುಡಿಲಿಕ್ಕೆ ಹೋಗಿದ್ದಾರೆ, ಇನ್ನೊಬ್ರು ಕೆಲವೊಬ್ರು ಸರ್ ನಮ್ದು ಕೆಲಸ ಇದೆ, ನಮ್ಮ ಬೇರೆಯವ್ರ ಕೈ ದುಡಿತಾ ಇದ್ದೀವಿ, ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಬ್ರು ಕಾರಣ ಹೇಳ್ತಾರೆ. ಈ ಕಾರಣಕ್ಕೆ ನಾವು ನಿಮ್ಮೆಲ್ಲಿ ತಿಳಿಸುವುದೇನೆಂದ್ರೆ ದಯವಿಟ್ಟು ನಮ್ಮ ಯೋಜನೆಯಿಂದ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮ ಆಗಿದ್ರು ಕೂಡ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಕೂಡ ಪ್ರತಿ ವಾರದ ಸಭೆ ಮಾಡಿಕೊಂಡು ಹಾಗೆ ತಿಂಗಳಿಗೊಮ್ಮೆ ನಮ್ಮ ಯೋಜನಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಮೇಲ್ವಿಚಾರಕರಾಗಿರ್ಬೋದು ನಮ್ಮ ಯೋಜನೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನೀವು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಯಾಕೆ ಭಾಗವಹಿಸ್ಬೇಕಂದ್ರೆ ನೀವು ಕೇವಲ ಕುಡಿತವನ್ನ ಬಿಟ್ಟು ಎಷ್ಟು ದಿನ ಬಿಟ್ಟರು ಕೂಡ ಅದು ನಮಗೆ ಪ್ರತಿದಿನವೂ ಕೂಡ ನಮಗೆ ಕೆಟ್ಟಕಾಲ ಬಂದೇ ಬರ್ತದೆ. ಹಾಗಾಗಿ ನಾವು ಸೇಫ್ ಝೋನ್ ಅಲ್ಲಿ ಇರ್ಬೇಕಂದ್ರೆ ನಮ್ಮ ಧರ್ಮಸ್ಥಳ ಸಂಸ್ಥೆಯವರೊಟ್ಟಿಗೆ ಆಗಿರ್ಬೋದು, ನಮ್ಮ ಮಂಜುನಾಥ ಸ್ವಾಮಿ ಒಟ್ಟಿಗೆ ಆಗಿರ್ಬೋದು, ಯಾವತ್ತೂ ಕೂಡ ನಾವು ಸಂಪರ್ಕ ಆಗಿರ್ಬೇಕಾಗ್ತದೆ. ಬಂಧುಗಳೇ, ಸುಮಾರು ಜನ ನಮ್ಮಲ್ಲಿ ಕುಡಿತವನ್ನು ಬಿಟ್ಟು ನಮ್ಮಲ್ಲಿ ಸುಮಾರು ಜನ ಅಂದ್ರೆ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕೂಡ ನೀವು ಒಂದು ಸಾಧನೆ ಮಾಡಿ ಅಂತ ತಮಗೆ ತಿಳಿಸುತ್ತಾ ಇದೇ ರೀತಿಯಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ಕೂಡ ಪಾನಮುಕ್ತ ಜೀವನ ಮುಂದುವರೆಯುತ್ತಾ ತಮಗೆ ತಿಳಿಸುತ್ತಾ ನನ್ನ ಮಾತುಗಳನ್ನು